ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಮಂಡೇ ಮಾರ್ನಿಂಗ್ ಇಲ್ಲಿ ಇವತ್ತು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಇಡ್ಲಿ ಅಂತೂ ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಬಂದಿತ್ತು, ಅಷ್ಟು ಸಾಫ್ಟಾಗಿ ಬಂದಿತ್ತು. ಇವತ್ತು ಇಡ್ಲಿ ಸಾಂಬಾರು ಜೊತೆಗೆ ಮತ್ತು ಚಟ್ನಿನೂ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ಸಾಂಬಾರಿಗೆ ಬೇಳೆ ಕೂಗಿಸ್ಕೊತಾ ಇದ್ದೀನಿ. ಒಂದು 2 ಬೌಲಷ್ಟು, ಒಂದು ಸಣ್ಣ ಬೌಲಲ್ಲಿ 2 ಬೌಲಲ್ಲಿ ತೊಗರಿಬೇಳೆ ಮತ್ತು ಆಲೂಗಡ್ಡೆ, ಒಂದು ಅರ್ಧ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆನೇ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳಬೇಕು. ಸೊ ಇಲ್ಲಿ ಜೊತೆಗೆ ಹಂಗೆ ಕುಕ್ಕರ್ ಇಟ್ಬಿಟ್ಟು ಹಂಗೆ ಕಾಫಿನೂ ಬೆರೆಸ್ಕೊತಾ ಇದ್ದೀನಿ. ಇವತ್ತು ಇದು ಕ್ಲೇ ಪಾಟಲ್ಲಿ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಮಾಡ್ತಾಯಿದ್ದೀನಿ. ಇದರಲ್ಲಂತೂ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ದಿವಸ ಆಗಿತ್ತು ಮಾಡಿ ನಾನು ಅದರಲ್ಲಿ. ಯಾಕಂದರೆ ತುಂಬ ಅರ್ಜೆಂಟೆಲ್ಲ ಇದ್ದರೆ ಅದರಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸಿಮ್ಮಲ್ಲೇ ಮಾಡಬೇಕಾದ ಪಾಟಲ್ಲಿ ಅಂದ್ಬಿಟ್ಟು. ಸೊ ಅದಕ್ಕೆ ಅದರಲ್ಲಿ ಮಾಡೋಕ್ಕಾಗಲ್ಲ, ಮಾಡಿರಲ್ಲ, ತುಂಬ ದಿವಸ ಆಯಿತು ತೊಗೊಂಡ್ಮೇಲೆ. ಸೊ ಇವತ್ತು ಮಾಡೋಣ ಅಂತಂದರೆ ಸಾಂಬಾರು ಅಷ್ಟೇ ರುಚಿಯಾಗಿ ಬಂದಿತ್ತು. ಒಂಥರ ನಿಜವಾಗ್ಲೂ ಅದರಲ್ಲಿ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನಾವು ನಾರ್ಮಲ್ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಅದರಲ್ಲಿ ಮಾಡಿದ್ರೆ. ಸೊ ಇಲ್ಲಿ ಸಾಂಬಾರಿಗೆ ಇಲ್ಲಿ ಬೇಳೆನೂ ಕೂಗಾಗಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು, ಸೊ ಇದರಲ್ಲೇ ಇವಾಗ ಇಟ್ಬಿಟ್ಟು ಇದರಲ್ಲೇ ಒಗ್ಗರಣೆಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಕ್ಲೇ ಪಾಟ್ ಇಟ್ಬಿಟ್ಟು ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಬಿಸಿ ಆದಮೇಲೆ ಅದೆಲ್ಲ ತೊಳೆದಿಟ್ಕೊಂಡಿದ್ದೆ, ಅದನ್ನು ಬಿಸಿ ಮಾಡಿಬಿಟ್ಟು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಮಾಮೂಲಿ ಸಾಸಿವೆ ಜೀರಿಗೆ ನಾವೇನು ಒಗ್ಗರಣೆಗೆ ಹಾಕೋತೀವೋ ಸೇಮ್ ಅದೇನೆ. ಇದರಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ನಾನು ಹೇಳ್ದಂಗೆ. ಸೊ ನನಗೂ ತುಂಬ ಜನ ಕೇಳಿದರು, ಹೆಂಗಿರುತ್ತೆ ಇದರಲ್ಲಿ ಪಾಟಲ್ಲಿ ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಅಂತ. ಸೊ ಫಸ್ಟ್ ಕ್ಲಾಸಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಸಾಸಿವೆ ಜೀರಿಗೆ 2 ಹಾಕ್ಬಿಟ್ಟು, ಸೊ ಸಾಸಿವೆ ಚಟ್ಪಟ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈಗ ಈರುಳ್ಳಿ ಹಾಕ್ಕೊಂಡಿದ್ದೆನಲ್ಲ, ಈರುಳ್ಳಿ ಕರ್ಬೇವಿನ ಸೊಪ್ಪು 2 ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಫಸ್ಟೇ ನಾನು ಅದಕ್ಕೆ ಒಂದು ಅರ್ಧ ಟೊಮೆಟೊ ಹಾಕ್ಬಿಟ್ಟಿದ್ದೆ ಬೇಯಿಸ್ಕೊಳ್ಳೋಕ್ಕೆ, ಬೇಳೆ ಟೊಮೆಟೊ ಜೊತೆಗೆ ಮತ್ತು ಆಲೂಗಡ್ಡೆ 2 ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಿದು. ಈಗ ಜಾಸ್ತಿ ಉರಿ ಮಾಡಿಬಿಟ್ರೆ ನಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ, ಕೆಳಗಡೆ ಎಲ್ಲ ಸ್ವಲ್ಪ ಕಪ್ಪು ಬಂದುಬಿಡುತ್ತೆ ನಿಮಗೆ ಪಾತ್ರೆ ಅಂದ್ಬಿಟ್ಟು. ಇದಕ್ಕೆ ಅವರು ನಾನು ತೊಗೊಳ್ಬೇಕಾದ್ರೆ ಹೇಳಿದರು ಅಂಗಡಿಯವ್ರನ್ನ, ಇದು ಸಿಮ್ಮಲ್ಲೇ ಮಾಡಬೇಕು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ನೀವು ಇದನ್ನು ಪಾತ್ರೆ ಯೂಸ್ ಮಾಡಬೇಕು ಅಂತ. ಸೊ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಡ್ಲಿ ಹಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ರೆಡಿ ಮಾಡ್ಕೊಂಬಿಟ್ರೆ ಸೊ ನಾವು ಯಾವಾಗ ತಿನ್ನಬೇಕು ಅನಿಸಿದಾಗ ನಾವು ಇಡ್ಲಿ ಇಟ್ಕೊಬೋದು ಅಂದ್ಬಿಟ್ಟು. ಮತ್ತು ಇಲ್ಲಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ನಾವು ಹೆಂಗೂ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿ ಬೇಳೆನ ಚೆನ್ನಾಗಿ ಬೆಂದಿತ್ತು ಬೇಳೆ ಅಂತೂ. ಅದನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೇ ಹಾಕ್ಬಿಡ್ತಾಯಿದ್ದೀನಿ ನಾನು ಬೇಳೆ ಜೊತೆಗೇ. ಇದಕ್ಕೆ ಇಡ್ಲಿಗೆ ಪ್ರಪೋರ್ಷನ್ ನಾನು ತೋರ್ಸೋಕ್ಕಾಗಲ್ಲ, ಅದು ಶೂಟ್ ಮಾಡ್ಕೊಳ್ಳಿಲ್ಲ. ಇವಾಗ ಇಲ್ಲಿ ಸಾಂಬಾರ್ಗೂ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ, ಹುಳಿ ಪುಡಿ ಮತ್ತು ಸಾರಿನ ಪುಡಿ 2 ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾರಿನ ಪುಡಿ ಹಾಕ್ಕೊಳ್ಳೇಬೇಕು ಸಾಂಬಾರು ಮಾಡೋಕ್ಕೆ, ಅದಕ್ಕೆ ಅದೇ ಒಂಥರ ಟೇಸ್ಟ್ ನಿಮಗೆ. ಇದಕ್ಕೆ ಇಡ್ಲಿ ಪ್ರಪೋರ್ಷನ್ ಹೇಳಿಬಿಡ್ತೀನಿ ಇವಾಗ ನಾನು. ಇದಕ್ಕೆ 2 ಅಕ್ಕಿ 1 ಉದ್ದಿನಬೇಳೆ ಹಾಕ್ಕೋಬೇಕು. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. 2 ಲೋಟ ಅಕ್ಕಿ, ಸೊ ನೀವು ಯಾವುದು ಅಳತೆ ತೊಗೋತೀರೋ ಅದರಲ್ಲಿ 2ರಷ್ಟು ಅಕ್ಕಿ ತೊಗೋಬೇಕು. ಮತ್ತು 1 ಲೋಟದಷ್ಟು ಉದ್ದಿನಬೇಳೆ, ಒಂದು ಕೈ ಮುಷ್ಟಿಯಷ್ಟು ಫುಲ್ಲು ಅವಲಕ್ಕಿ ಹಾಕ್ತೀನಿ. ಸೊ ಅವಲಕ್ಕಿ ಹಾಕಿದ್ರೆ ನಿಮಗೆ ಅಷ್ಟು ಸಾಫ್ಟಾಗಿ ಬರೋದು ಇಡ್ಲಿ, ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ. ಸೊ ಅದು ಹಾಕಿ ಬೇಯಿಸ್ಕೊಳ್ಳೋದಷ್ಟು, ಅದು ಹಾಕಿ ನೆನೆಸಿಟ್ಬಿಟ್ಟು ಸೊ ನೆಕ್ಸ್ಟ್ ಡೇ ರಾತ್ರಿ ರುಬ್ಬಿಟ್ಬಿಟ್ಟು ನಿಮಗೆ ನೆಕ್ಸ್ಟ್ ಡೇಗೆ ಇಡ್ಲಿ ರೆಡಿ. ಸೊ ನಾನು ಇಡ್ಲಿ ದೋಸೆ ಎರಡಕ್ಕೂ ಬೇರೆನೇ ಹಾಕೋದು. ಕೆಲವರೆಲ್ಲ ಇಡ್ಲಿಗೂ ಒಂದೇ ಬ್ಯಾಟರು, ದೋಸೆಗೂ ಒಂದೇ ಬ್ಯಾಟರ್ ಮಾಡ್ತಾರೆ, ಬಟ್ ನಾನಿಲ್ಲ. ನಾನು ಅದಕ್ಕೆ ಕಡಲೆಬೇಳೆ ಎಲ್ಲ ಹಾಕ್ತೀನಲ್ವ ದೋಸೆಗೆ, ಸೊ ನಾನು ಇಡ್ಲಿಗೆ ಸಪ್ರೇಟಾಗಿ ಮಾಡ್ತೀನಿ. ಸೊ ಈಗ ಇದಾಗಿದೆ ಆಲ್ಮೋಸ್ಟು. ಇನ್ನೊಂದು ಕುದಿ ಬಂದರೆ ನಿಮಗೆ ಒಳ್ಳೆ ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ ಹಾಕಿರೋ ಸಾಂಬಾರು ರೆಡಿ. ಸೊ ಈಗ ಸಾಂಬಾರು ಕುದೀತಾ ಇದೆ ನೋಡಿ. ಈಗ ಚಟ್ನಿನೂ ಮಾಡ್ಕೊಂಡ್ಬಿಡ್ತೀನಿ. ಬೇಸಿಕಲಿ ನಮ್ಮ ಮನೇಲಿ ಸ್ವಲ್ಪ ಚಟ್ನಿ ನನಗಿಷ್ಟ, ಸೊ ನಮ್ಮ ಮನೇಲೆಲ್ಲ ಸಾಂಬಾರು ಇಷ್ಟ. ಸೊ ಅದಕ್ಕೋಸ್ಕರ ನಾನು 2 ಮಾಡಿಬಿಡ್ತೀನಿ ಯಾವಾಗಲೂ. ಇಡ್ಲಿ ಮಾಡಿದಾಗೆಲ್ಲ ಸಾಂಬಾರು ಮತ್ತು ನಂಗೆ ಪರ್ಸ್ನಲ್ಲಾಗಿ ಚಟ್ನಿನೇ ಇಷ್ಟ. ಚಟ್ನಿ ವಿತ್ ಇಡ್ಲಿನ ನನಗೆ ಇಷ್ಟಪಡೋದು. ಸೊ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳ್ದಂಗೆ ಮಲ್ಲಿಗೆ ಇಡ್ಲಿ ಥರನೇ ಬಂದಿತ್ತು. ಸೊ ನೀವು ಇದೇ ಪ್ರಪೋರ್ಷನ್ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.